श्रीगुरुभ्यो नमः। हरि ओम्। यतो जन्माद्यस्य श्रुतिसुनयमानैकविषयात् स्वतन्त्रस्तन्त्रज्ञो गुरुरपि गुरोर्यश्च जगताम् विमूढा यत्तत्त्वम् प्रकटमिह वेत्तुम् सुमनसो मुकुन्दम् ध्यायामापहत कुहकम् तम् स्वमहसा सर्वविघ्नः प्रशमनम् सर्वसिद्धिकरम् परम् सर्वजीवप्रणेतारम् वन्दे जयदम् हरिम् करोतु मम कल्याणम् हरिर्हयमुखाविदः कुश्च मध्वनामा मे वरदोऽस्तु निरन्तरम् वाणिते करवण्यम्ब चरणोर्ति सर्वदा मद्वाक्यसरणीर्भूयात् श्रीमदाचार्यभावग समाश्रये गुरुम् भक्त्या महाविश्वासपूर्वकम् निक्षिपे सर्वभारांश्च गुरोः श्रीपादपङ्कजे प्रणवत्कामधेनुञ्च भुजस्सुरतरूपमम् श्रीभावभूतकृत्पाद ಚಿಂತಾಮಣಿಮುವಾಸ್ಮಹೇ. ಉತ್ತರಾದಿ ಮಠದ ಪರಂಪರೆಯಲ್ಲಿ ಬಂದಂತಹ ಅನೇಕ ಜ್ಞಾನಿಗಳಲ್ಲಿ ರಘುವರ್ಯ ತೀರ್ಥರ ಶಿಷ್ಯರಾಗಿರುವಂತಹ ರಘುತ್ತಮ ತೀರ್ಥರು ಭಾರಿ ಪ್ರಖ್ಯಾತರಾಗಿರುವಂಥವರು. ರಘುವರ್ಯ ತೀರ್ಥರು 55 ವರ್ಷಗಳ ಕಾಲ ಪೀಠವನ್ನ ಆಳಿದಂತ ಮಹನೀಯರು. ಅವರ ಶಿಷ್ಯರಾಗಿರುವಂತಹ ವಿಶೇಷವಾದ ತಮ್ಮ ತಪಸ್ಸಿನ ಬಲದಿಂದ ಜ್ಞಾನದ ಬಲದಿಂದ ಇಡೀ ಜಗತ್ತನ್ನ ಅನುಗ್ರಹ ಮಾಡಿರುವಂತಹ ವೈರಾಗ್ಯ ಶಿಖಾಮಣಿಗಳು ಇವತ್ತಿನ ಕಥಾನಾಯಕರಾಗಿರುವಂತಹ ರಘುತ್ತಮ ತೀರ್ಥರು. ರಘುತ್ತಮ ತೀರ್ಥರು ಅವತಾರ ಆಗಿರುವಂಥದ್ದು ಬಹಳ ವಿಶೇಷವಾಗಿ ರಘುವರ್ಯ ತೀರ್ಥರ ಅನುಗ್ರಹದ ಬಲದಿಂದ. ರಘುವರ್ಯ ತೀರ್ಥರು ಸಂಚಾರವನ್ನ ಮಾಡ್ತಾ ಇರುವಂತಹ ಸಂದರ್ಭ ಮಹಾರಾಷ್ಟ್ರದ ಕೊಲ್ಲಾಪುರ ಹಾಗೂ ಸಾತಾರ ಸ್ವರ್ಣವಾಟ ಅಥವಾ ಸುವರ್ಣಗಡ ಅಂತ ಕರೀತಾ ಇದ್ರು ಹಿಂದೆ. ಆ ಗ್ರಾಮಕ್ಕೆ ಬಂದಿದ್ದಾರೆ. ಅದು ಅವರ ಪೂರ್ವಾಶ್ರಮದ ಸಹೋದರಿಯ ಸ್ಥಳವೂ ಆಗಿರುವಂಥದ್ದು. ಗಂಗಾಬಾಯಿ ಅಂತಾರೆ, ಲಕ್ಷ್ಮೀಬಾಯಿ ಅಂತ ಹೇಳ್ತಾರೆ. ಸುಬ್ಬಾ ಭಟ್ಟ ವಿಠ್ಠಲಾಚಾರ್ಯ ಅಂತಲೂ ಕರೀತಾರೆ ಅವರ ಪತಿಯ ಹೆಸರು. ಅವರಿಗೆ ಅನುಗ್ರಹವನ್ನ ಮಾಡಿದ್ದಾರೆ. ಸಂತತಿ ಇಲ್ಲದೆ ಎಷ್ಟೋ ದಿವಸ ಅವರು ಕೊರಗಿದ್ದಾರೆ. ರಘುವರ್ಯ ತೀರ್ಥರ ಆಗಮನವನ್ನ ಕಂಡು ಹೋಗಿ ನಮಸ್ಕಾರವನ್ನ ಮಾಡಿ ಅನುಗ್ರಹವನ್ನ ಪಡೆಯಬೇಕು ಅಂತ ಹೋಗಿದ್ದಾರೆ. ಆ ಸಂದರ್ಭದಲ್ಲಿ ಗುರುಗಳ ಆಜ್ಞೆ ಆಗಿದೆ. ರಘುವರ್ಯ ತೀರ್ಥರು ಹೇಳಿದ್ರು, ನಿಮಗೆ ಸಂತಾನ ಆದ ಕೂಡಲೇ ನಮಗೆ ತಂದುಕೊಡಬೇಕು ಮಠಕ್ಕೆ ಅಂತ ಹೇಳಿದ್ದಾರೆ. ಯಾವಾಗ ಹಾಗೆ ಹೇಳಿದ್ರು ಆಗ್ಲಿ ಅಂತ ಒಪ್ಪಿಕೊಂಡ್ರು. ಭಗವಂತನ ಅನುಗ್ರಹ ರಘುವರ್ಯ ತೀರ್ಥರ ಮುಖಾಂತರವಾಗಿ ಒಳ್ಳೆಯ ಸಂತಾನ ಆಗಿರುವಂಥದ್ದು. ರಾಮಚಂದ್ರ ಅಂತ ಹೆಸರನ್ನಿಟ್ಟಿದ್ದಾರೆ. ಸ್ವಾಮಿಗಳು ಹೇಳದ ಹಾಗೆ ತಂದುಕೊಟ್ರು ಕೂಸನ್ನ. ಮಗು ಮಠದಲ್ಲೇ ಬೆಳೀತಾ ಇದೆ, ಚಿಕ್ಕ ವಯಸ್ಸು. ಆರೈಕೆಯನ್ನ ಮಾಡ್ತಾ ಇದ್ದಾರೆ ಗುರುಗಳು. ಮುಂದೆ ಕಲಿಯ ಪ್ರಭಾವ ನೋಡಿ ರಘುವರ್ಯ ತೀರ್ಥರು ಸಂಚಾರವನ್ನ ಮಾಡ್ತಾ 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 ಮುಂದೆ ಮಗುವಿಗೆ ಉಪನಯನವನ್ನ ಮಾಡಿದ್ದಾರೆ. ಆ ಉಪನಯನದ ಸಂದರ್ಭದಲ್ಲಿ ಒಳ್ಳೆಯ ಜ್ಞಾನದ ಲಾಲಸೆ, ತತ್ವಜ್ಞಾನವನ್ನ ಪಡೀಬೇಕು ಅಂತ ಹೇಳಿ ಆ ಗುರುಗಳನ್ನ ಬೆನ್ನಹತ್ತಿರುವಂಥದ್ದು. ಜನ್ಮಾಷ್ಟಮದಲ್ಲಿ ಗರ್ಭಾಷ್ಟಮದಲ್ಲಿ ಉಪನಯನ ಮಾಡುವಂಥದ್ದು ಶಾಸ್ತ್ರಭೀತವಾಗಿರುವಂಥದ್ದು. ಉಪನಯನವನ್ನ ಮಾಡಿದ್ದಾರೆ. ಸ್ವಲ್ಪ ದಿವಸ ಆದ ಮೇಲೆ ರಘುವರ್ಯ ತೀರ್ಥರು ಮುಂದೆ ಬೃಂದಾವನವನ್ನ ಪ್ರವೇಶ ಮಾಡಿದ್ದಾರೆ. ಆನಂದ ಸಂವತ್ಸರದ ಚೈತ್ರ ಮಾಸದ ಶುಕ್ಲ ದ್ವಿತೀಯ ದಿವಸ ಒಳ್ಳೆಯ ಆ ಕೂಸಿಗೆ ಸನ್ಯಾಸಾಶ್ರಮವನ್ನ ನೀಡಿ ರಘೋತ್ತಮ ತೀರ್ಥ ಅಂತ ಹೇಳಿ ನಾಮಕರಣವನ್ನ ಮಾಡಿದ್ರು. ನಾಮಕರಣವನ್ನ ಮಾಡಿ ವಿಶೇಷವಾಗಿ ಚಿಕ್ಕ ವಯಸ್ಸಿನಲ್ಲೇ ಬ್ರಹ್ಮಚರ್ಯದಿಂದ ಆಶ್ರಮವನ್ನ ಸ್ವೀಕಾರ ಮಾಡಿದಂತಹ ಖ್ಯಾತಿ ನಮ್ಮ ರಘೋತ್ತಮ ತೀರ್ಥರದು. ರಘುವರ್ಯ ತೀರ್ಥರು ವಿಶೇಷವಾಗಿ ಶಿಷ್ಯನ ಮೂಲಕವಾಗಿ ಜಗತ್ತಿನಲ್ಲೆಲ್ಲ ದ್ವೈತ ಮತವನ್ನ ಪ್ರಚಾರ ಮಾಡಬೇಕು ಅಂತ ಹೇಳಿ ಅವರಿಗೆ ಆಶ್ರಮವನ್ನು ನೀಡಿದ್ದಾರೆ. ಸದಾಚಾರದಿಂದ ಕೂಡಿರಬೇಕು. ಕಲಿಗಾಲದ ಪ್ರಭಾವವನ್ನ ತಮ್ಮ ಶಿಷ್ಯನಿಗೆ ಉಪದೇಶವನ್ನ ಮಾಡಿದ್ದಾರೆ. ಬಹಳ ಘೋರವಾಗಿರುವಂಥದ್ದು ಈ ಕಲಿಗಾಲ.
ಒಳ್ಳೆಯ ಸದಾಚಾರಿಗಳ ಮೇಲೆ ಅದು ಪ್ರಭಾವವನ್ನು ತೋರಿಸುವಂಥದ್ದು ಅಂತ ಹೇಳಿ ಬೇಕಾದಷ್ಟು ಅವರಿಗೆ ಉಪದೇಶವನ್ನ ಮಾಡಿದ್ದಾರೆ. ಮುಂದೆ ಈ ನಮ್ಮ ರಘುವರ್ಯ ತೀರ್ಥರು ಆನೆಗುಂದಿಯಲ್ಲಿ ಅವರು ಜ್ಯೇಷ್ಠ ಮಾಸದ ಕೃಷ್ಣ ಪಕ್ಷದ ತೃತೀಯ ದಿವಸ ಅವರು ಆನೆಗುಂದಿಯಲ್ಲಿ ವೃಂದಾವನವನ್ನು ಪ್ರವೇಶ ಮಾಡಿದ್ದಾರೆ. ಮುಂದೆ ಅಧ್ಯಯನ ಆಗಬೇಕಲ್ಲ, ಶ್ರೀಮಠದ ಶಿಷ್ಯರಾಗಿರುವಂತಹ ಆದ್ಯ ವರದಾಚಾರ್ಯರು ಅಂತ ಹೇಳಿ ದೊಡ್ಡ ವಿದ್ವಾಂಸರು, ಅವರ ಹತ್ರ ಅಧ್ಯಯನ ಮಾಡಲಿಕ್ಕೆ ಇವರು ಹೋಗ್ತಾ ಇದ್ರು. ಬಹಳ ವಿಸ್ತಾರವಾಗಿ ಹೇಳ್ತಾರೆ ಅವರ ಕಥೆಯಲ್ಲಿ. ಒಂದು ಸಾರಿ ವಿಚಿತ್ರವಾದ ಒಂದು ಪ್ರಸಂಗ. ನಿತ್ಯದಲ್ಲಿ ಹೋಗಿ ಪಾಠ ಹೇಳಿ ಬರ್ತಿದ್ರು. ಸ್ವಲ್ಪ ದಿವಸ ಆದ ಮೇಲೆ ನಾನು ಪಂಡಿತ, ನಾನು ವಿದ್ವಾಂಸ, ನಾನು ಯಾಕೆ ಅವ್ರ ಹತ್ರ ಹೋಗ್ಲಿ, ಅವರೇ ಬಂದು ಬೇಕಂದ್ರೆ ಅಧ್ಯಯನ ಮಾಡ್ಲಿ ಅಂತ ಹೇಳಿ ಇವರು ಹೋಗೋದನ್ನ ಬಿಟ್ರು. ಆದ್ರೆ ಇವರು ಪಾಪ ಹೋಗಿ ಅಧ್ಯಯನವನ್ನ ಮಾಡ್ತಾ ಇದ್ರು. ಅವರಲ್ಲಿರುವಂತಹ ವಿನಯವನ್ನ ದೌರ್ಬಲ್ಯ ಅಂತ ತಿಳಿದುಕೊಂಡವರು ಕೆಲವೊಂದು ಜನ, ನೋಡ್ರಿ ಸ್ವಾಮಿಗಳೇ ಅವ್ರ ಹತ್ರ ಹೋಗಿ ಅಧ್ಯಯನ ಮಾಡ್ತಾರೆ ಅಂತ ಹೀಗೆ ಅನ್ಕೊಂಡಿದ್ದಾರೆ. ಆ ಸಂದರ್ಭದಲ್ಲಿ ಒಂದು ಸಾಧನಿ ದ್ವಾದಶಿ ದಿವಸ ಇವರು ಚಿಕ್ಕವರು ಪೂಜೆಯನ್ನೆಲ್ಲ ಮಾಡಿ ಬರೋ ಅಷ್ಟೊತ್ತಿಗೆ ಪಾರಣಿಗೆ ಕುತ್ಕೊಂಡ್ಬಿಟ್ಟಿದ್ದಾರೆ. ಬಹಳ ಮನಸ್ಸಿಗೆ ನೋವಾಗಿದೆ. ಆ ಮನೆಯೊಡತಿ ಫಲಹಾರವನ್ನು ಕೊಟ್ಟಿದ್ದಾಳೆ. ಮನಸ್ಸಿಗೆ ಖೇದ ಆಗ್ತಾ ಇದೆ. ನನಗೇನಾದ್ರೂ ತೊಂದರೆ ಮಾಡಿದ್ರು ವೈಯಕ್ತಿಕವಾಗಿ ನಾನು ಕ್ಷಮ ಮಾಡ್ತಿದ್ದೆ, ಪೀಠಕ್ಕೆ ಅಗೌರವವನ್ನ ಮಾಡಿದ್ದಾರೆ ಅನ್ನೋದು ಅವರ ಮನಸ್ಸಿನಲ್ಲೇ ಕೊರಿತಾ ಇದೆ. ರಾತ್ರಿ ಹಾಗೇ ಗ್ರಂಥದ ಅಧ್ಯಯನ ಮಾಡ್ತಾ ಮಲಗಿದ್ದಾರೆ. ಸ್ವಪ್ನದಲ್ಲಿ ರಘುವರ್ಯ ತೀರ್ಥರು ಅರುಣೋದಯ ಕಾಲದಲ್ಲಿ ಬಂದಿದ್ದಾರೆ. ದರ್ಶನವನ್ನು ನೀಡಿ ಹೇಳ್ತಾರಂತೆ, ರಘುತ್ತಮರೇ, ಇನ್ನೇನು ಚಿಂತೆ ಮಾಡುವಂತಹ ಅವಶ್ಯಕತೆ ಇಲ್ಲ. ಸ್ನಾನವನ್ನ ಮಾಡಿ ವ್ಯಾಸಪೀಠದ ಮುಂದೆ ಕುತ್ಕೊಳ್ರಿ, ಪಾಠ ಹೇಳಲಿಕ್ಕೆ ಶುರು ಮಾಡ್ರಿ. ನಮ್ಮ ಅನುಗ್ರಹದಿಂದ, ಅಂದ್ರೆ ನೋಡಿ ರಘುವರ್ಯ ತೀರ್ಥರ ಅನುಗ್ರಹದ ಬಲ ಎಷ್ಟಿದೆ. ಎಲ್ಲ ಪಾಠಗಳು ನಿಮಗೆ ಸುಲಭವಾಗಿ ಅರ್ಥ ಆಗ್ತದೆ. ನಾಳೆಯಿಂದ ನಿಮ್ಮ ಪಾಠ ಗುರು ಅನುಗ್ರಹದ ಬಲ ಹೇಗೆ ಅಂತ ಅನ್ಲಿಕ್ಕೆ ರಘುವರ್ಯ ತೀರ್ಥರ ಶಿಷ್ಯರಾಗಿರುವಂತಹ ರಘುತ್ತಮ ತೀರ್ಥರೇ ಅದಕ್ಕೆ ಉದಾಹರಣೆ. ಬೆಳಗ್ಗೆ ಸ್ವಪ್ನ ಕಳೆಯಿತು, ಬೆಳಗ್ಗೆ ಸ್ನಾನ ಮಾಡಿ ಗುರು ದರ್ಶನವನ್ನ ಮಾಡಿಕೊಂಡು ಪಾಠವನ್ನ ಹೇಳಲಿಕ್ಕೆ ಪ್ರಾರಂಭ ಮಾಡಿದ್ದಾರೆ. ಅಮೋಘವಾಗಿರುವಂತಹ ಅವರ ವಾಕ್ಸರಣಿ, ಅತ್ಯದ್ಭುತವಾದ ಶಬ್ದಗಳ ಚಾತುರ್ಯ, ಅನೇಕ ಅರ್ಥಗಳನ್ನ ವಿವರಿಸುವಂತಹ ಅವರ ಪಾಂಡಿತ್ಯವನ್ನು ನೋಡಿ ಜನ ತಲೆದೂಗ್ತಾ ಇದ್ದಾರೆ. ಇಷ್ಟೊಂದು ಚಿಕ್ಕ ವಯಸ್ಸಿನಲ್ಲೇ ಇಷ್ಟೊಂದು ಅಗಾಧವಾದ ಪಾಂಡಿತ್ಯ, ಅದು ಗುರುಗಳ ಅನುಗ್ರಹದ ಬಲ. ಯಾವಾಗ ಪಾಠವನ್ನ ಹೇಳಲಿಕ್ಕೆ ಪ್ರಾರಂಭ ಮಾಡಿದ್ರೋ ಎಲ್ಲರಿಗೂ ಆಶ್ಚರ್ಯ. ರಘುತ್ತಮ ತೀರ್ಥರ ವ್ಯಕ್ತಿತ್ವ ಅಲ್ಲಿ ಕಂಡಿರುವಂಥದ್ದು. ರಘುತ್ತಮ ತೀರ್ಥರು ವಿಶೇಷವಾಗಿ ಪಾಠ ಪ್ರವಚನದ ಒಂದು ಮಹಿಮೆಯನ್ನ ಎಲ್ಲರಿಗೆ ಗೊತ್ತಾಗ್ಲಿ ಅಂತ ಹೇಳಿ ಅನೇಕ ಜನ ಶಿಷ್ಯರನ್ನ ತಾವು ತಯಾರು ಮಾಡಿದ್ದಾರೆ. ಅದು ಭಾರಿ ವಿಶೇಷವಾಗಿರುವಂಥದ್ದು. ರಘುತ್ತಮ ತೀರ್ಥರ ಶಿಷ್ಯರಲ್ಲಿ ರಘುಪತಿ ತೀರ್ಥರು, ಮಹಾಜ್ಞಾನಿಗಳಾಗಿರುವಂತಹ ವೇದವ್ಯಾಸ ತೀರ್ಥರು, ವೇದೇಶ ತೀರ್ಥರು, ಹೀಗೆ ಅನೇಕ ಜನ ಪಂಡಿತರು ಆಗೋಗಿದ್ದಾರೆ. ಅದರಲ್ಲಿ ತರಂಗಿಣಿ ರಾಮಾಚಾರ್ಯರು ಗೃಹಸ್ಥ ಶಿಷ್ಯರಲ್ಲಿ. ಅವರ ಮಹಿಮೆಯನ್ನ ನೋಡೋದಾದ್ರೆ ವಿಶೇಷವಾಗಿ ರೊಟ್ಟಿ ವೆಂಕಣ್ಣಾಚಾರ್ಯರು ಅಂತ ಹೇಳಿ ಅಡಿಗೆ ಮಾಡುವಂತಹ ವ್ಯಕ್ತಿ. ಭಾರಿ ಮಹತ್ವವಾಗಿರುವಂತಹ ವಿಷಯ ಇದು. ಅನೇಕ ವರ್ಷಗಳಿಂದ ಅವರ ಹತ್ರ ಅಡಿಗೆ ಮಾಡುವಂತಹ ವ್ಯಕ್ತಿ. ಸದಾಚಾರಿ, ನಿರಕ್ಷರ ಕುಕ್ಷಿ, ಅಕ್ಷರ ಬರೋದಿಲ್ಲ, ಆದರೆ ಗುರುಗಳ ಸೇವೆಯನ್ನ ಮಾಡುವಂತಹ ವ್ಯಕ್ತಿ. ನಿತ್ಯದಲ್ಲಿ ಅವರಿಗೆ ಬೇಕಾಗಿರುವಂತಹ ಅಡಿಗೆಯನ್ನು ಮಾಡಿ ಹಾಕುವಂಥವನು, ರೊಟ್ಟಿಯನ್ನು ತಟ್ಟುವಂಥವನು, ಅಂತಹ ವ್ಯಕ್ತಿ. ಒಂದ್ ದಿವಸ ಇವರೆಲ್ಲ ಪಾಠ ಹೇಳೋರು, ಸ್ವಾಮಿಗಳ ಹತ್ರ ಅನೇಕ ಜನ ವಿದ್ವಾಂಸರು ಬರೋದು, ಗಂಟೆಗಟ್ಟಲೆ ಪಾಠ ಹೇಳಬೇಕು, ಸಮಯ ಅನ್ನೋದೇ ಇರ್ತಿದ್ದಿಲ್ಲ. ಅಷ್ಟು ಸಮಯದ ಕಡೆ ಗಮನ ಕೊಡದೆ ಅವರು ಪಾಠವನ್ನ ಹೇಳುವಂಥವ್ರು. ಒಂದ್ ದಿವಸ ಕೇಳಿಬಿಟ್ಟ ಸ್ವಾಮಿಗಳ ಹತ್ರ ಹೋಗಿ, ಸ್ವಾಮಿ, ನಾನೂ ಹೇಗಾದ್ರೂ ಮಾಡಿ ನಿಮ್ಮ ಅನುಗ್ರಹದ ಬಲದಿಂದ ಒಂದೆರಡು ಅಕ್ಷರ ಕಲಿಬೇಕು, ಶಾಸ್ತ್ರದ ಅಧ್ಯಯನ ಮಾಡಬೇಕು ಅಂತ ನನಗೆ ಬಹಳ ಆಸೆ ಇದೆ. ಮಧ್ವಶಾಸ್ತ್ರವನ್ನ ಓದಬೇಕು ಅಂತ ಬಹಳ ಆಸೆ ಇದೆ, ದಯವಿಟ್ಟು ಅನುಗ್ರಹ ಮಾಡಬೇಕು. ಕರುಣಾ ಹೃದಯಗಳಾಗಿರುವಂತಹ ನಮ್ಮ ರಘುತ್ತಮ ತೀರ್ಥರು ಏನ್ ಹೇಳಬೇಕು, ವೆಂಕಣ್ಣ, ನಿನ್ನ ಆಸೆ ಭಾರೀ ಅಪರೂಪವಾಗಿರುವಂಥದ್ದು, ಅಪೂರ್ವವಾಗಿರುವಂಥದ್ದು. ಯಾಕೆ ಅಂದ್ರೆ
ಇಂತಹ ಸದಾಶೆ ಬರೋದೇ ಅಪರೂಪ. ಉಣ್ಬೇಕು ತಿನ್ನಬೇಕು, ನಾ ಅಲ್ಲಿಗೆ ಹೋಗಬೇಕು, ಇಂತಿಂತ ಪ್ರದೇಶಗಳನ್ನು ನೋಡ್ಕೊಂಡ್ ಬರಬೇಕು ಅಂತ ಎಲ್ಲರೂ ಇಚ್ಛೆ ಪಡ್ತಾರೆ ಈಗಿನ ಕಾಲದಲ್ಲಿ. ಅಂಥದ್ರಲ್ಲಿ ಜನ್ಮ ಜನ್ಮಾಂತರದ ಪುಣ್ಯ ಬಲದಿಂದ ಮಧ್ವಾಚಾರ್ಯರ ಶಾಸ್ತ್ರವನ್ನ ಓದುವಂತಹ ಭಾಗ್ಯ ದೊರೆಯುವಂಥದ್ದು. ನೀನು ನಾಳೆಯಿಂದ ಪಾಠ ಓದಬೇಕಾಗಿಲ್ಲ, ಪಾಠ ಹೇಳಬೇಕು ನಾಳೆಯಿಂದ ಅಂದ್ರು. ಇವನಿಗೆ ಪರಮ ಆಶ್ಚರ್ಯ, ಅಲ್ರಿ ನಾನು ಓದ್ದವನೇ ಅಲ್ಲ, ನನಗೆ ಅಕ್ಷರನೇ ಬರೋದಿಲ್ಲ, ನಾ ಪಾಠ ಹೇಳೋದ? ಇವನಿಗೆ ಭಾರಿ ಆಶ್ಚರ್ಯ. ವೆಂಕಣ್ಣ ನಾಳೆ ನಿನ್ನಿಂದ ಪಾಠ ಹೇಳಿಸ್ತೀನಿ ಅಂದ್ರು. ರಘುತ್ತಮ ತೀರ್ಥರ ಮಹಾಮಹಿಮೆಯನ್ನ ನಾವಿಲ್ಲಿ ಕಾಣಬಹುದು. ಗುರುಗಳ ಒಂದು ಅನುಗ್ರಹದಿಂದ ಗದ್ಗದಿನ ಆಗಿದ್ದಾನೆ ವೆಂಕಣ್ಣ. ಏನ್ ಮಾಡಬೇಕು ತೋಚ್ತಾ ಇಲ್ಲ. ನಿನಗಿದ್ದ ಪ್ರಾರಬ್ಧ ಎಲ್ಲ ಸವಿದಿದೆ, ಜ್ಞಾನದ ಬಾಗಿಲು ತೆರೀತಾ ಇದೆ. ಗುರುಗಳ ಅನುಗ್ರಹದ ಬಲದಿಂದ ದೊಡ್ಡ ವಿದ್ವಾಂಸ ಆಗ್ತೀಯ ಅಂತ ಹೇಳಿ ತಲೆ ಮೇಲೆ ಕೈ ಇಟ್ರು. ಇನ್ನು ವೆಂಕಣ್ಣ ಅಲ್ಲ, ಇನ್ಮೇಲಿಂದ ವೆಂಕಟಾದ್ರಿ ಭಟ್ಟ ಅಂತ ಅನಿಸ್ಕೋ ಅಂತ ಹೇಳಿ ಆಶೀರ್ವಾದವನ್ನು ಮಾಡಿದ್ದಾರೆ. ಮಾರನೇ ದಿವಸ ನ್ಯಾಯಸುಧೆಯನ್ನ ವೆಂಕಟಾದ್ರಿ ಭಟ್ಟರು ರಘೋತ್ತಮ ತೀರ್ಥರ ಸನ್ನಿಧಾನದಲ್ಲಿ ಪಾಠ ಹೇಳಿದ್ದಾರೆ. ನೋಡಿ, ಅಡಿಗೆ ಮಾಡುವಂತಹ ವ್ಯಕ್ತಿಯನ್ನ ಕರೆದುಕೊಂಡ್ಬಂದು ಒಳ್ಳೆ ವಿದ್ವಾಂಸರನ್ನಾಗಿ ಮಾಡಿದಂತಹ ಕೀರ್ತಿ ಶ್ರೇಯಸ್ಸು ನಮ್ಮ ರಘೋತ್ತಮ ತೀರ್ಥರದು. ಅಂದ್ರೆ ಪಾಮರರೂ ಸಹಿತ ಗುರುಗಳ ಅನುಗ್ರಹದಿಂದ ಎಲ್ಲವನ್ನೂ ಹೊಂದಬಹುದು. ಕರ್ಮಣ ಜ್ಞಾನ ಮಾತನೋತಿ ಅಂತ ಹೇಳದ ಹಾಗೆ ಕೇವಲ ಎಲ್ಲೋ ರೊಟ್ಟಿ ತಟ್ಟಿದ್ರೆ ಇಷ್ಟೊಂದು ಫಲ ಬರ್ತಿರ್ಲಿಲ್ಲ. ಗುರುಗಳ ಹರಿವಾಯು ಗುರುಗಳ ಸೇವೆಗಾಗಿ ಅಡಿಗೆ ಮಾಡಿದ್ದ ಪ್ರಭಾವದಿಂದ ಒಳ್ಳೆಯ ವಿದ್ವಾಂಸನಾಗುವಂತಹ ಯೋಗ ಅವರಿಗೆ ಬಂದಿರುವಂಥದ್ದು. ಈ ವೆಂಕಣ್ಣಾದ್ರಿ ಭಟ್ಟರೇನಿದ್ದಾರಲ್ಲ, ವೆಂಕಟಾದ್ರಿ ಭಟ್ಟರು ಪ್ರವಚನ ಮಾಡೋದ್ರಲ್ಲ ಅಷ್ಟೇ ಅಲ್ಲ, ಅನೇಕ ಟಿಪ್ಪಣಿಗಳನ್ನ ಬರೆದಿದ್ದಾರೆ. ವಿಶೇಷವಾಗಿ ಉತ್ತರಾದಿ ಮಠದ ದಿನತ್ರಯ ನಿರ್ಣಯಕ್ಕೆ ಪ್ರಮುಖವಾದ ಆಧಾರಗಳಲ್ಲಿ ಒಂದಾಗಿರುವಂಥದ್ದು ಅವರ ಟಿಪ್ಪಣಿಗಳು. ಬಹಳ ಅಪೂರ್ವವಾಗಿರುವಂಥದ್ದು. ಇವರು ಒಬ್ಬ ಶಿಷ್ಯರು. ಇನ್ನು ಆನಂದ ಭಟ್ಟಾರಕರು ಅಂತ ಹೇಳಿ ದ್ವೈತ ವೇದಾಂತದ ಗೃಹಸ್ಥ ಪರಂಪರೆಯಲ್ಲಿ ಇವರ ಶಿಷ್ಯ ಗೃಹಸ್ಥರಲ್ಲಿ ಇವರು ಭಾರಿ ಪ್ರಖ್ಯಾತರಾಗಿರುವಂಥವರು. ಇವರ ಮಕ್ಕಳೇ ಮುಂದೆ ವಿದ್ಯಾಧೀಶತೀರ್ಥರು ಅಂತ ಹೇಳಿ ಪ್ರಖ್ಯಾತರಾಗಿದ್ದನ್ನು ನಾವು ಕಾಣ್ತಾ ಇದ್ದೀವಿ. ಅನೇಕ ಗ್ರಂಥಗಳನ್ನ ರಚನೆ ಮಾಡಿಕೊಟ್ಟಿದ್ದಾರೆ. ತತ್ವ ಪ್ರಕಾಶಿಕ, ಭಾವಬೋಧ, ಇವರನ್ನ ಭಾವಬೋಧಕಾರರು ಅಂತ ಕರೀತಾರೆ ವಿದ್ವತ್ ಪ್ರಪಂಚದಲ್ಲಿ. ರಘುವರ್ಯ ಗುರುಪ್ರೋಕ್ತೋ ಭಾವೋ ಜಯಮುನಿರ್ಮಯ ಲಿಖಿತೋ ಮಂದಬೋಧಾರ್ಥಂ ಪ್ರಿಯತಾಂ ಶ್ರೀಪತಿಸ್ತತಃ ಅಂತ ಗ್ರಂಥದಲ್ಲಿ ಬರೀತಾರೆ ಬಹಳ ಸುಂದರವಾಗಿ. ಬೃಹದಾರಣ್ಯಕ ಉಪನಿಷತ್ ಭಾಷ್ಯ ಭಾವಬೋಧ, ಆಮೇಲೆ ವಿಷ್ಣು ತತ್ವನಿರ್ಣಯ ಟೀಕಾ ಭಾವಬೋಧ, ಗೀತಾ ಭಾಷ್ಯ ಪ್ರಮೇಯ ದೀಪಿಕಾ ಭಾವಬೋಧ, ಹೀಗೆ ಸಂನ್ಯಾಯ ವಿವೃತಿ ಭಾವಬೋಧ, ಹೀಗೆಲ್ಲ ಅನೇಕ ಗ್ರಂಥಗಳನ್ನ ರಚನೆ ಮಾಡಿದ್ದಾರೆ. ತಾರತಮ್ಯ ಸ್ತೋತ್ರವನ್ನ ಮಾಡಿದ್ದಾರೆ ರಘುತ್ತಮ ತೀರ್ಥರು. ಶ್ರವಣಾದ್ವಾದಶಿ ನಿರ್ಣಯ ಮಾಡಿದ್ದಾರೆ, ತಿಥಿ ನಿರ್ಣಯ ಮಾಡಿದ್ದಾರೆ. ಅನೇಕ ಊರುಗಳನ್ನ ಸಂಚಾರ ಮಾಡ್ತಾ ಅಷ್ಟ ಸ್ವಯಂ ವ್ಯಕ್ತ ಮೂರ್ತಿಗಳಲ್ಲಿ ಒಂದನೇದಾಗಿರುವಂತಹದ್ದು ಯಾವುದು? ಶ್ರೀರಂಗಂ, ಭಾರಿ ಪ್ರಖ್ಯಾತವಾಗಿರುವಂಥದ್ದು. ಆ ಕ್ಷೇತ್ರಕ್ಕೆ ಬಂದಿದ್ದಾರೆ. ತಮಿಳುನಾಡಿನಲ್ಲಿ ಅನೇಕ ವರ್ಷಗಳ ಕಾಲ ಸಂಚಾರ ಮಾಡಿದ್ದಾರೆ. ರಂಗಕ್ಷೇತ್ರಂ ತಥೋಗತ್ವ ಬಹೂನಾನುಬ್ಧವಾಸಃ, ಅಲ್ಲೇ ಬಹಳ ದಿವಸ ವಾಸ ಮಾಡಿದ್ದಾರೆ. ಹೀಗೆ ಅನೇಕ ಊರುಗಳನ್ನ ಸಂಚಾರ ಮಾಡ್ತಾ ಅವರು ಮುಂದೆ ತಿರುಕೋಯ್ಲೂರಿಗೆ ಬಂದಿದ್ದಾರೆ. ಅವರ ಒಂದೆರಡು ಮಹಿಮೆಯನ್ನ ನೋಡೋದಾದ್ರೆ ಅನೇಕ ಮಹಿಮೆಗಳನ್ನ ತೋರಿಸಿದ್ದಾರೆ. ಅದರಲ್ಲಿ ಅವರ ಚರಮ ಶ್ಲೋಕದಲ್ಲಿ ಬಹಳ ಸುಂದರವಾಗಿ ನಾನು ಪ್ರಾರಂಭದಲ್ಲೇ ಹೇಳದ ಹಾಗೆ, ಪ್ರಣಮತ್ ಕಾಮಧೇನುಂಚ, ಯಾರು ಪ್ರಣಾಮ ಮಾಡ್ತಾರೋ, ನಮಸ್ಕಾರವನ್ನು ಮಾಡ್ತಾರೋ ಭಕ್ತಿ ಶ್ರದ್ಧೆಯಿಂದ ಅವರಿಗೆ ಕಾಮಧೇನುವಿನಂತೆ ಅನುಗ್ರಹ ಮಾಡ್ತಾರೆ. ಭಜ ಸುರತರೂಪವಂ ಶ್ರೀಭಾವಬೋಧ ಕೃತ್ಪಾದ ಚಿಂತಾಮಣಿ ವಾಸ್ಮಹೇ, ಚಿಂತಿತವಾದ ಪದಾರ್ಥಗಳನ್ನ ಕೊಡುವಂತಹ ಕಲಿಯುಗದ ಚಿಂತಾಮಣಿ ಅದು ನಮ್ಮ ರಘುತ್ತಮ ತೀರ್ಥರು ಅಂತ ಹೇಳಿ ಅವರ ಸ್ತೋತ್ರವನ್ನ ಮಾಡ್ತಾರೆ. ಅನೇಕ ತಪಶಕ್ತಿಯ ಪ್ರಭಾವದಿಂದ, ಹರಿವಾಯು ಗುರುಗಳ ಅನುಗ್ರಹದಿಂದ, ಆಚಾರ್ಯರ ಟೀಕಾಕೃತ್ಪಾದರ ಅನುಗ್ರಹದಿಂದ ಅನೇಕ ಮಹಿಮೆಗಳನ್ನು ತೋರಿಸಿದ್ದಾರೆ. ಒಂದೆರಡು ಮಹಿಮೆಯನ್ನು ನೋಡೋದಾದ್ರೆ, ಒಬ್ಬ ಮಾಂಡಲೀಕ, ಅವನು ಯುದ್ಧವನ್ನ ಆಡ್ಲಿಕ್ಕೆ ಹೊರಟಂತಹ ಸಂದರ್ಭದಲ್ಲಿ ಯಾರೋ ಹೇಳಿದ್ರು, ಪ್ರತಿ ಸರಿ ಹೋಗ್ತಿದ್ದಾಗ ಸೋಲ್ತಿದ್ದ. ಯಾರೋ ಹೇಳಿದ್ರು, ಇಲ್ಲ ರಘುತ್ತಮ ತೀರ್ಥರು ಅಂತ ಬಂದಿದ್ದಾರೆ,
ಅವರ ಹತ್ರ ಆಶೀರ್ವಾದವನ್ನು ಪಡೆದು ಹೋಗು ನೀನು ಒಳ್ಳೇದಾಗ್ತದೆ. ಇವನೇನು ಮಾಡ್ದ, ಬಂದ ಕಾಣಿಕೆಯನ್ನ ಸಮರ್ಪಣೆ ಮಾಡದ, ನಮಸ್ಕಾರವನ್ನ ಮಾಡಿ ಫಲಮಂತ್ರಾಕ್ಷತೆಯನ್ನು ಸ್ವೀಕಾರ ಮಾಡಿ ಹೋಗಿದ್ದಾನೆ. ಆ ಯುದ್ಧದಲ್ಲಿ ಜಯವನ್ನ ಪಡೆದಿದ್ದಾನೆ. ಮುಂದೆ ಬಂದ ಮೇಲೆ, ಗೆದ್ದು ಬಂದ ಮೇಲೆ ವಿಶೇಷವಾಗಿ ಅವರ ಸೇವೆಯನ್ನ ಮಾಡಿದ್ದಾನೆ. ಮೊದಲನೇ ಮಹಿಮೆ. ಇನ್ನು ಎರಡನೇದಾಗಿ ಆನೆಗೊಂದಿ ಪ್ರಾಂತದಲ್ಲಿ ಒಬ್ಬ ಹುಟ್ಟು ಮೂಕ, ಮಾತೇ ಬರೋದಿಲ್ಲ ಅಂಬಿಗ, ಅವನು ಪ್ರಾರ್ಥನೆ ಮಾಡಿಕೊಂಡ, ಸ್ವಾಮಿ ನಮ್ಗೆ ಅನುಗ್ರಹ ಮಾಡ್ರಿ. ಆಗ ತಮ್ಮ ಕಮಂಡಲೋದಕವನ್ನ ಪ್ರೋಕ್ಷಣೆ ಮಾಡಿ ಅವನಿಗೆ ಅನುಗ್ರಹವನ್ನ ಮಾಡಿದ್ದಾರೆ. ಇಂದಿಗೂ ಇವರ ವೃಂದಾವನದ ಮುಂದೆ ಅನೇಕ ಜನ ಸೇವೆಯನ್ನ ಮಾಡಿ ಮೂಕತ್ವವನ್ನ, ಬಾಯೇ ಬರೋದಿಲ್ಲ ಅಂಥವ್ರು ಮಾತಾಡೋ ಹಾಗಾಗಿದ್ದಾರೆ. ಅದನ್ನ ನಾವು ಬೇಕಾದಷ್ಟು ಉದಾಹರಣೆಗಳನ್ನ ಕಾಣಬಹುದು ಅದ್ಯಾಪಿ ಇವತ್ತು. ಇನ್ನು ಒಬ್ಬ ಗೃಹಸ್ಥ ಶಿಷ್ಯ, ಅವನಿಗೆ ಹುಟ್ಟಿದ ಮಕ್ಕಳೆಲ್ಲ ಸಾಯ್ತಾ ಇದ್ದು, ಹುಟ್ಟಬೇಕು ಸಾಯ್ಬೇಕು, ಹುಟ್ಟಬೇಕು ಸಾಯ್ಬೇಕು, ಮುಹುರ್ಮೃತ ಪ್ರಜಾಪಿ ಅಂತ ಹೇಳದ ಹಾಗೆ, ಅಂತಹ ಸಂದರ್ಭದಲ್ಲಿ ಇದನ್ನ ನೋಡಿ ನೋಡಿ ಏನಾಗ್ಬಿಡ್ತು, ಹೆಂಡತಿಗೆ ಬುದ್ಧಿಭ್ರಮಣೆ ಆಗ್ಬಿಡ್ತು. ಮಗು ಹುಟ್ಟೋದು ಸಾಯೋದು. ಆ ಸಂದರ್ಭದಲ್ಲಿ ರಘೋತ್ತಮ ತೀರ್ಥರತ್ತ ಬಂದು ಪ್ರಾರ್ಥನೆಯನ್ನು ಮಾಡ್ತಾ ಇದ್ದಾನೆ. ಗುರುಗಳ ಪ್ರಸಾದ ಆದ ಮೇಲೆ ಯಾರು ನಿಮ್ಮನ್ನು ತಡಿಲಿಕ್ಕೆ ಸಾಧ್ಯ ಆಗೋದಿಲ್ಲ. ಹರಿವಾಯು ಗುರುಗಳ ಅನುಗ್ರಹ ನಿಮ್ಮ ಮೇಲಿದೆ ಅಂದ್ರೆ ಭಗವಂತ ಸಹಿತ ಅನುಗ್ರಹ ಮಾಡ್ತಾನೆ. ಒಳ್ಳೆಯ ಸಂತಾನ ಅವರಿಗೆ ಆಗಿರುವಂಥದ್ದು, ದೀರ್ಘಾಯುಷ್ಯನಾಗಿರುವಂತಹ ಮಗ ಜನಿಸಿದ್ದಾನೆ ರಘೋತ್ತಮ ತೀರ್ಥರ ಅನುಗ್ರಹದ ವರದಿಂದ. ಮುಂದೆ 19ನೇ ಶತಮಾನದಲ್ಲಿ ಅಂಜಲಿ ಆಚಾರ್ಯರು ಅಂತ ಅನ್ನುವಂಥವರು ಪಾರ್ಶ್ವವಾಯುವಿಗೆ ಗುರಿಯಾಗಿದ್ದಾರೆ. ಏನ್ ಮಾಡಬೇಕು ತೋಚ್ತಾ ಇಲ್ಲ. ಜೀವನದಲ್ಲಿ ಒಂದ್ಸರಿ ಆದ್ರೂ ತಿರುಪತಿ ವೆಂಕಟರಮಣನ ದರ್ಶನ ಮಾಡೋಣ ಅಂತ ಹೇಳಿ ಹೊರಟಿದ್ದಾರೆ. ಮಾರ್ಗ ಮಧ್ಯದಲ್ಲಿ ತಿರುಕೋಲೂರಿನ ಹತ್ರ ಬಂದಿದ್ದಾರೆ. ಇನ್ನೇನವರಿಗೆ ಪ್ರಾಣನೇ ಹೋಗಬೇಕು. ಅಂತಹ ಸಂದರ್ಭದಲ್ಲಿ ಕೆಳಗಡೆ ಇಳಿದು ಅವ್ರ ಜೊತೆಗಿರೋರು ಕರ್ಕೊಂಡು ಹೋಗಿದ್ದಾರೆ. ರಘುತ್ತಮ ತೀರ್ಥರ ದರ್ಶನವನ್ನು ಮಾಡಿಸಿದ್ದಾರೆ. ಗುರುಗಳ ಸೇವೆಯ ಪ್ರಭಾವದಿಂದ ಪಾರ್ಶ್ವವಾಯು ನಿಧಾನವಾಗಿ ಎಲ್ಲ ಕಡಿಮೆಯಾಗಿ ಒಳ್ಳೆಯ ದೀರ್ಘವಾದ ಆಯುಷ್ಯವನ್ನ ಪಡೆದು ಒಳ್ಳೆ ಸಾಧನೆ ಮಾಡಿದ್ದಾರೆ. ಇದು 19ನೇ ಶತಮಾನದಲ್ಲಿ ನಡೆದಿರುವಂಥದ್ದು. ಇನ್ನು ಬ್ರಿಟಿಷರ ಕಾಲದಲ್ಲಿ ಒಬ್ಬ ಅಧಿಕಾರಿ ಬಂದಿದ್ದ. ಅವನು ಈ ದಕ್ಷಿಣ ಪಿನಾಕಿನಿ, ಇವರ ವೃಂದಾವನ ಇರುವಂತಹ ಪ್ರದೇಶದ ಪಕ್ಕದಲ್ಲೇ ನದಿ ಹರಿಯುತ್ತೆ. ತಿರುಕಲೂರಿಗೆ ಹೋಗಿರೋರಿಗೆ ಗೊತ್ತಾಗತ್ತೆ. ಆ ದಕ್ಷಿಣ ಪಿನಾಕಿನಿ ಸೇತುವೆಯ ವಿಸ್ತಾರ ಮಾಡಬೇಕು ಅಂತ ಹೇಳಿ ವೃಂದಾವನ ಜಾಗವನ್ನ ವಶಪಡಿಸಿಕೊಳ್ಳಬೇಕು ಅಂತ ಬಂದಾಗ ಅವನಿಗೆ ಸ್ವಪ್ನ ದರ್ಶನವನ್ನ ಮಾಡಿ ಅವನಿಗೆ ದಾರಿಯನ್ನ ತೋರಿಸಿ ವೃಂದಾವನ ಬಿಟ್ಟು ಹೇಗೆ ಮಾಡಬಹುದು ಅನ್ನೋ ಒಂದು ಜ್ಞಾನವನ್ನ ಕೊಟ್ಟು, ಸಂತಾನಹೀನನಾಗಿದ್ದ ಅವನಿಗೆ ಸಂತಾನವನ್ನ ಕೊಟ್ಟು ಅನುಗ್ರಹವನ್ನ ಮಾಡಿದಂಥವರು ನಮ್ಮ ರಘೋತ್ತಮ ತೀರ್ಥರು. ಇಂತಹ ಮಹಾಮಹಿಮೆ. ಒಬ್ಬ ವ್ಯಕ್ತಿ ಬಹಳ ನಿಂದನೆ ಮಾಡಿದ್ದಾನೆ ಗುರುಗಳನ್ನ. ನಾಲಿಗೆ ಬಿದ್ದೋಗಿತ್ತವನಿಗೆ, ಮೃತ್ಯು ಭಯಕ್ಕೆ ತುತ್ತಾಗಿರುವಂಥವನು ಪಶ್ಚಾತ್ತಾಪದಿಂದ ವೃಂದಾವನದ ಮುಂದೆ ಬಂದು ಸೇವೆಯನ್ನ ಮಾಡಿದ್ದಾನೆ. ನಾಲಿಗೆ ಮತ್ತೆ ಅವನಿಗೆ ಬಂದಿರುವಂಥದ್ದು. ಇವೆಲ್ಲ ಹೀಗೆ ಅನೇಕ ಜನ ಕಣ್ಣುಗಳನ್ನ, ಬಾಯಿಯನ್ನ, ಬುದ್ಧಿಯನ್ನ, ಸಂತತಿಯನ್ನ, ಉದ್ಯೋಗವನ್ನ, ಆರೋಗ್ಯವನ್ನ, ಅಷ್ಟೇ ಯಾಕ್ರಿ ಮೂಕ ಪ್ರಾಣಿಗಳು ಇವತ್ತು ಪ್ರದಕ್ಷಿಣೆ ಮಾಡೋದನ್ನ ನಾವು ನೋಡ್ತೀವಿ. ಆಕಳು ಮೊದಲಾದವುಗಳೆಲ್ಲ ರಘೋತ್ತಮರ ಅನುಗ್ರಹದಿಂದ ಅನೇಕ ಜಾತಿಯ ಜನ, ಒಬ್ರು ಇಬ್ರು ಅಲ್ಲ, ನಾನಾ ವಿಧವಾದ ಜನ ಬಂದು ಇವತ್ತಿಗೂ ಅಲ್ಲಿ ಸೇವೆ ಮಾಡೋದನ್ನು ನಾವು ಕಾಣ್ತೀವಿ. ಹೀಗೆ ರಘೋತ್ತಮ ತೀರ್ಥರ ಮಹಿಮೆ ಅಪೂರ್ವವಾಗಿರುವಂಥದ್ದು. ಮುಂದೆ ತಿರುಕೈಲೂರು ಅಂತ ಹೇಳಿ ನಾನೀಗ ಹೇಳದ ಹಾಗೆ, ಆ ತಿರುಕೈಲೂರಿನ ಪ್ರದೇಶ ದಕ್ಷಿಣ ಭಾರತದ ವೈಷ್ಣವ ಪುಣ್ಯಕ್ಷೇತ್ರಗಳಲ್ಲಿ ಒಂದಾಗಿರುವಂಥದ್ದು. ಅದರ ಹತ್ರ ಮಣಂಪುಂಡಿ ಅಂತ ಇದೆ. ಅದರ ಪ್ರಾಚೀನವಾದ ಹೆಸರು ವಿವಾಹ ಮಂಟಪ ಅಂತ ಕರೀತಾರೆ. ಅದರ ಮುಂಭಾಗದಲ್ಲಿ ತಮಿಳುನಾಡಿನ ಅರುಣಾಚಲ ತಿರುವಣ್ಣಾಮಲೈ ಸುಮಾರು 40 ಕಿಲೋಮೀಟರ್ ದೂರದಲ್ಲಿ ಇರುವಂತಹ ವೈಷ್ಣವ ಕ್ಷೇತ್ರ. ತ್ರಿವಿಕ್ರಮತ ಅವತಾರದಿಂದ ಭಗವಂತ ಅಲ್ಲಿ ನೆಲೆಸಿದ್ದಾನೆ. ಇವತ್ತು ತಿರುಕಲೂರಿನಲ್ಲಿ ನೋಡ್ಕೊಂಡ್ ಬರಬಹುದು. ಮಹಾವಿಶಿಷ್ಟವಾಗಿರುವಂಥದ್ದು. ತೀರ್ಥ ಪ್ರಬಂಧದಲ್ಲಿ ವರ್ಣನೆ ಮಾಡಿದ್ದಾರೆ ನಮ್ಮ ವಾದರಾಜ ಸ್ವಾಮಿಗಳು. ಅಂತಹ 10 ಅಡಿ ಎತ್ತರದ ಒಂದು ಭವ್ಯವಾದ ಮೂರ್ತಿ ಅದು ತ್ರಿವಿಕ್ರಮ ಮೂರ್ತಿ. ಹೀಗೆ ಅಲ್ಲಿ ಬಂದಂತಹ ಸಂದರ್ಭದಲ್ಲಿ ಮನ್ಮಥನಾಮ ಸಂವತ್ಸರದ ಪುಷ್ಯ ಶುಕ್ಲ ಏಕಾದಶಿ ದಿವಸ ಅವರು ವೃಂದಾವನವನ್ನ ಪ್ರವೇಶ ಮಾಡಿದ್ದಾರೆ. ಅದನ್ನಿಲ್ಲಿ ಹೇಳ್ತಾರೆ. ಸಂವತ್ಸರೇ ಮನ್ಮತಾಖ್ಯೆ ಪುಷ್ಯಮಾಸೆ ಸಿತೇದಲೆ
ಏಕಾದಶಾಂ ಪುಣ್ಯತಮೇ ತ್ರಿಕಲಾಖ್ಯ ಪುರೇ ತದಾ. ಎಷ್ಟು ಸುಂದರವಾಗಿ ಹೇಳ್ತಾರೆ ನೋಡಿ. ವ್ಯಾಸ ರಾಘವ ಸೀತಾಂಗ್ರಿ ಕಂಜಧ್ಯಾನ ಪರಾಯಣ ಸಾಧನಾಂತೆ ಭುವಂ ತ್ಯಕ್ವಾ ವೈಕುಂಠ ನಗರೀಂ ಯಯುಹು. ಪೂರ್ಣಬೋಧ ಗುರುವಂಶ ಕಲ್ಪತಾರಾಧದಲ್ಲಿ ವರ್ಣನೆ ಮಾಡಿರುವಂಥದ್ದು. ಅಂತಹ ಮಹಾಮಹಿಮರಾಗಿರುವಂತಹ ರಘೋತ್ತಮ ತೀರ್ಥರು ಏಕಾದಶಿ ದಿವಸ ಹರಿದಿವಸ ದಿನ ಅವರು ವೃಂದಾವನವನ್ನ ಪ್ರವೇಶವನ್ನ ಮಾಡಿರುವಂಥದ್ದು. ರಘೋತ್ತಮ ತೀರ್ಥರ ಮೂಲ ವೃಂದಾವನ ಅದು ತಿರುಕೊಯ್ಲೂರಿನಲ್ಲಿ ನಾವು ಕಾಣುವಂಥದ್ದು. ಬ್ರಹ್ಮಣ್ಯ ತೀರ್ಥರು ಶ್ರೀಪಾದರಾಜರ ವೃಂದಾವನದ ಮೇಲ್ಗಡೆ ಹೇಗೆ ಖಾಲಿ ಇದೆನೋ, ಏನು ಇಲ್ಲ, ಮೇಲ್ಛಾವಣಿನೇ ಇಲ್ಲ, ಹಾಗೆ ರಘೋತ್ತಮ ತೀರ್ಥರ ವೃಂದಾವನವು ವಿಶೇಷವಾಗಿ ಖಾಲಿ ಜಾಗದಲ್ಲಿ, ಮೇಲ್ಛಾವಣಿಯೇ ಇಲ್ಲ. ಕೆಲವರೆಲ್ಲ ಪ್ರಯತ್ನ ಮಾಡಿದ್ರಂತೆ, ಏನಾದ್ರೂ ಮಾಡಿ ಮೇಲ್ಛಾವಣಿ ಹಾಕಬೇಕು ಅಂತ. ಸ್ವಪ್ನ ಸೂಚನೆ ಆಯ್ತಂತೆ, ಏನು ಹಾಕಬೇಡ್ರಿ, ಹಾಗೆ ಕುತ್ಕೊಂತೀವಿ ನಾವು ಅಂತ. ಹುಣಸೆ ಮರ ಇದೆ ಅದರ ಪಕ್ಕದಲ್ಲಿ. ಆ ಹುಣಸೆ ಬೀಜದ ಮರದ ಶಾಖೆಗಳೇನಾದ್ರೂ ಬಂದ್ರೆ ಅವೇ ತಾವೇ ಒಣಗಿ ಹೋಗ್ತಾವೆ, ನೆರಳು ಬೇಡ. ಅಷ್ಟು ದೀರ್ಘವಾದ ತಪಸ್ಸಿನ ಒಂದು ಪ್ರಭಾವ ನಾವಲ್ಲಿ ಕಾಣಬಹುದು. ಆರಾಧನೆಯ ಒಂದು ಕ್ರಮವೂ ಭಾರಿ ವಿಶೇಷವಾಗಿರುವಂಥದ್ದು. ತೊಯಿಸಿದ ಶಾಟಿಯನ್ನ ವೃಂದಾವನಕ್ಕೆ ಉಡಿಸಿ ಅದು ಒಣಗುವ ಮುನ್ನವೇ ಪೂಜೆ, ನೈವೇದ್ಯ, ಹಸ್ತೋದಕ ಎಲ್ಲ ಮಾಡಿ ಆ ಶಾಠಿಯನ್ನು ವಿಸರ್ಜನೆ ಮಾಡಿಬಿಡ್ತಾರೆ. ಪ್ರತಿನಿತ್ಯ ಅಲಂಕಾರ ಮಾಡೋ ಪದ್ಧತಿ ವೃಂದಾವನಕ್ಕಿಲ್ಲ. ಅಷ್ಟು ವೈರಾಗ್ಯ ನಿಧಿಗಳು, ಏನು ಬೇಡ ನನಗೆ ಅನ್ನೋದು ನಾವಲ್ಲಿ ಕಾಣುವಂಥದ್ದು. ಸಹಸ್ರಾರು ಭಕ್ತರು ಆ ವೃಂದಾವನದ ಸೇವೆಯನ್ನ ಮಾಡುವಂತಹ ಅತ್ಯದ್ಭುತವಾಗಿರುವಂಥದ್ದು. ಈ ಸೇವೆಯಲ್ಲಿ ನಾವು ಕಾಣೋ ಹಾಗೆ ಅವರ ಸ್ತೋತ್ರದಲ್ಲೇ ಹೇಳ್ತಾರೆ, ಯದ್ಬೃಂದಾವನ, ಭಾರಿ ಸುಂದರವಾಗಿ ಹೇಳ್ತಾರೆ, ಯದ್ಬೃಂದಾವನ ಪೂರ್ವತಃ ಫಲವತಿ ಧಾತ್ರಿ ಜಗತ್ಪಾವನಿ. ಧಾತ್ರಿ ಗಿಡವನ್ನು ನಾವಲ್ಲಿ ಕಾಣಬಹುದು ವೃಂದಾವನದ ಹತ್ರ. ಯಾಮ್ಯಾಯಂತು ಪಿನಾಕಿನಿ ಚಲದಲೋ ಮೂರ್ತಿತ್ರಯಾಧಿಷ್ಠಿತ. ದಕ್ಷಿಣ ಪಿನಾಕಿನಿ ನದಿ ಹರಿತಾ ಇದೆ. ವಾರುಣ್ಯಾಂ ದಿಶಿ ವಾಮತಃ ಪ್ರತಿಕೃತೋ ಛಾಯಾಕೃತ ತಿಂತ್ರಿಣಿ. ಹುಣಸೆ ಮರ ಇದೆ, ಅದನ್ನು ವರ್ಣನೆ ಮಾಡ್ತಾ ಇದ್ದಾರೆ. ತದ್ಬೃಂದಾವನ ಮಧ್ಯಗೋ ಗುರುವರೋ ಭೂಯಾಸನ ಶ್ರೇಯಸೇ. ಇಂತಹ ರಘೋತ್ತಮ ತೀರ್ಥರು ನಮಗೆ ಅನುಗ್ರಹವನ್ನ ಮಾಡಲಿ. ಶುಕೇನ ಶಾಂತ್ಯಾತಿಷು ವಾಂಗ್ಮಯೇಷು ವ್ಯಾಸೇನ ಧೈರ್ಯಂ ಬುಧಿನೋಪಮೇಯಂ ಮನೋಜಜಿತ್ಯಾಂ ಮನಸಾಂ ಹಿಪತ್ಯ ರಘೋತ್ತಮಾಖ್ಯಾಂ ಸ್ವಗುರುಂ ನಮಾಮಿ. ಹೀಗೆ ರಘೋತ್ತಮ ತೀರ್ಥರ ಮಹಿಮೆ ಅಪೂರ್ವವಾಗಿರುವಂಥದ್ದು ಮತ್ತು ಅಪಾರವಾಗಿರುವಂಥದ್ದು. 5 ನಿಮಿಷ 10 ನಿಮಿಷ 1 ತಾಸಿನಲ್ಲಿ ಹೇಳಿ ಮುಗಿಸುವಂಥದ್ದಲ್ಲ. ಹೀಗೆ ಅವರ ಮಹಾಮಹಿಮೆಯನ್ನ ಅವರ ಆರಾಧನಾ ನಿಮಿತ್ತ 1-2 ಮಾತಿನಲ್ಲಿ ತಿಳಿಲಿಕ್ಕೆ ಪ್ರಯತ್ನವನ್ನು ಮಾಡಿದ್ದೇವೆ. ಅಂತಹ ರಘೋತ್ತಮ ತೀರ್ಥರ ಅಂತರ್ಗತನಾಗಿರುವಂತಹ ಭಗವಂತ ಎಲ್ಲರಿಗೂ ಅನುಗ್ರಹವನ್ನ ಮಾಡಲಿ.